ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಏನಾಗ್ತದೆ ಅನ್ನೋದನ್ನು ಟಿವಿಗೂ ಮೊದಲೇ ನೋಡಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿ ಮತ್ತು ಕೃಷ್ಣ ಇಬ್ಬರು ಕೂಡ ವೈಶ್ವಕ ಮನೆಗೆ ಹೋಗಿ ಬಂದಿದ್ದಾರೆ. ಇಲ್ಲಿ ವೈಶ್ವಕ ಜನ್ಮ ರಹಸ್ಯ ಬಯಲಾಗಿದೆ, ಜೊತೆಗೆ ಅವರ ತಂದೆ ಸಾವಿನ ರಹಸ್ಯ ಕೂಡ ಬಯಲಾಗಿದೆ. ಈ ಕಡೆ ವೈಶ್ವಕಗೆ ಅರ್ಥ ಆಗಿದೆ ತನ್ನ ತಂದೆಯ ತಪ್ಪು, ಜೊತೆಗೆ ಇಷ್ಟು ದಿನ ನಮ್ಮನ್ನು ಸಾಕಿದ್ದು ಬೇರೆ ಯಾರೂ ಅಲ್ಲ ನಾರಾಯಣಾಚಾರ್ಯರು ಅಂತ. ಜೊತೆಗೆ ನಾರಾಯಣಾಚಾರ್ಯರು ಯಾವುದೇ ರೀತಿ ತಪ್ಪನ್ನ ಕೂಡ ಮಾಡಿಲ್ಲ, ಆದರೂ ಕೂಡ ನಮ್ಮ ಬದುಕು ಬೀದಿಗೆ ಬೀಳಬಾರ್ದು ಅಂತ ಇಷ್ಟು ದಿನ ನಮ್ಮನ್ನು ಸಾಕಿದ್ರು ಅನ್ನೋ ಸತ್ಯ ಗೊತ್ತಾಗಿ ಆಕೆಗೆ ಪಶ್ಚಾತ್ತಾಪ ಕಾಡ್ತದೆ. ನಂತರ ಈ ಕಡೆ ಶ್ರುತಿ ಅಂತೂ ಅವ್ರು ಮಾಡಿದ ತಪ್ಪಿಗೆ ಅವರು ಅನುಭವಿಸ್ತಿದ್ದಾರೆ ಅಷ್ಟೇ. ಅದಕ್ಕೆ ಯಾಕೆ ಪಾಪ ಅಂತ ಹೇಳಬೇಕು ಅಂತಿದ್ರೆ ಯಾವುದೇ ಕಾರಣಕ್ಕೂ ಒಳ್ಳೆದು ಕೆಟ್ಟದು ಕರ್ಮನ ನೋಡ್ಕೊಳ್ಳೋದಕ್ಕೆ ದೇವ್ರಿರ್ತಾನೆ. ಆದರೆ ನಾವು ಯಾವತ್ತೂ ಕೂಡ ಮತ್ತೊಬ್ರಿಗೆ ಆಗಿದ್ದು ಈ ರೀತಿ ಒಳ್ಳೇದು ಅಂತ ಹೇಳಬಾರ್ದು ಅಂತ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ಮಾತಾಡಿ ಬಂದ್ಯಾ ರಾಮಾಚಾರಿ ಅಂತ ಹೇಳಿದಾಗ, ಹೌದು ಹತ್ರ ಮಾತಾಡಿ ಬಂದಿದ್ದೀನಿ, ದುಡ್ಡಿನ ಸಹಾಯ ಕೂಡ ಮಾಡಬೇಕು ಅಂತ ಹೇಳಿದ್ದೀನಿ, ದೇವಸ್ಥಾನದಲ್ಲೂ ಕೂಡ ಒಂದಷ್ಟು ಜನ ಸಹಾಯ ಮಾಡ್ತೀನಿ ಅಂತ ಬಬ್ಕೊಂಡಿದ್ದಾರೆ, ಎಲ್ಲರೂ ಕೂಡ ಸೇರಿ ಸಹಾಯ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಇದನ್ನು ನೋಡಿ ಅಜ್ಜಿಗೆ ತುಂಬಾ ಖುಷಿ ಆಗ್ತದೆ. ಅಲ್ಲಿ ತಪ್ಪಿದ್ದು ಆತಂದು, ಆದರೆ ನಿಮ್ಮ ತಂದೆ ಅವ್ನು ತಪ್ಪಿದ್ರು ಪರವಾಗಿಲ್ಲ, ಆದರೆ ನನ್ನಿಂದ ಒಂದು ಮನೆ ಬೀದಿಗೆ ಬರಬಾರ್ದು ಅಂತ ಅವ್ರ ಮನೇನ ನೋಡಿಕೊಂಡ್ರು, ಜೊತೆಗೆ ಸಹಾಯ ಮಾಡ್ದ. ಈಗ ನೀನು ಅವನ ಮಗ ಅದೇ ದಾರಿಯಲ್ಲಿ ಹೋಗ್ತಿದ್ಯಾ, ನನ್ನ ಮಗ ನನ್ನ ಮೊಮ್ಮಕ್ಕಳು ಕಂಡ್ರೆ ನನಗೆ ತುಂಬಾ ಹೆಮ್ಮೆ ಆಗ್ತದೆ, ಖುಷಿ ಆಗ್ತದೆ ಅಂತ ಅಜ್ಜಿ ಕೂಡ ಹೇಳ್ತಿದ್ದಾರೆ. ನಂತರ ಪಾಪ ಪುಣ್ಯ ಅನ್ನೋದು ಈ ಜನ್ಮದಲ್ಲಿ ಬರೋದಲ್ಲ, ಹಿಂದಿನ ಜನ್ಮದಿಂದನೂ ಕೂಡ ಬರೋದು. ಕೆಲವೊಮ್ಮೆ ನಾವು ಈ ಜನ್ಮದಲ್ಲಿ ಪಾಪ ಮಾಡಿಲ್ಲ ಅಂದರೂ ಹಿಂದಿನ ಜನ್ಮದಲ್ಲಿ ಆ ಪಾಪ ಮಾಡಿರೋ ಕರ್ಮನ ತೀರಿಸ್ಬೇಕಾಗತ್ತೆ ಅಂತ ಅಜ್ಜಿ ಹೇಳ್ತಿದ್ದಾರೆ. ಈ ಮನೇಲಿ ಯಾರಿಗೂ ಕೂಡ ಕೆಟ್ಟದ್ದು ಬಯಸೋರಲ್ಲ, ಇದು ನಾರಾಯಣಾಚಾರ್ಯರ ಮನೆ ಅಂತ ಚಾರು ಹೇಳ್ತಿದ್ದಾರೆ. ಹೌದು, ನಮ್ಮ ಮನೇಲಿ ಎಲ್ಲ ಮಕ್ಕಳು ಕೂಡ ಎಲ್ರಿಗೂ ಒಳ್ಳೇದನ್ನೇ ಬಯಸ್ತಾರೆ, ಅದಕ್ಕೆ ಏನೇ ಕಷ್ಟ ಬಂದರೂ ಕೂಡ ಹಾಗೆ ದೇವರು ನಮ್ಮ ಜೊತೆಗಿದ್ದು ಒಳ್ಳೇದು ಮಾಡಿಬಿಡ್ತಾನೆ ಅಂತ ಜಾನಕಿ ಅವರು ಹೇಳ್ತಿದ್ದಾರೆ. ನಂತರ ಈ ಕಡೆ ಚಾರು ರಾಮಾಚಾರಿ ಮಾತಾಡ್ತಿರ್ಬೇಕಿದ್ರೆ ಫೋನಲ್ಲಿ ಅಲ್ಲಿಗೆ ಹೋಗಿ ಇರಿಟೇಷನ್ ಮಾಡ್ತಿದ್ರೆ, ಏನ್ರಿ ಇದು ಹಿಂಸೆ ಮಾಡ್ತಿದ್ರಲ್ಲ, ಫೋನ್ ಮಾಡಲಿ ಮಾತಾಡ್ತಿದ್ದೆ ಅಲ್ವಾ ಅಂದಾಗ ಏನಿದು ಹಿಂಸೆ ಮಾಡ್ತಿದ್ದಾನಂತೆ, ಹೆಂಡತಿ ಬಂದು ಕೂತ್ಕೊಂಡ್ರೆ ಹಿಂಸೆ ಅಂತ ಹೇಳ್ತೀಯಾ, ಎಲ್ಲರೂ ನೋಡು ಎಲ್ಲರ ಸಂಸಾರ ಹೇಗಿದೆ, ನನ್ನ ಸಂಸಾರ ಬೋರು ಅಂತಿದ್ದಾಗ ಇದೇ ನಿಮ್ಮದು ಶುರು ಆಯಿತು ಅಂತ ಹೇಳಿ ಹೋಗ್ತಿದ್ದಾಗೆ ಅಯ್ಯೋ ಕಣ್ಣಿಗೆ ಡಿಸ್ಟ್ ಬಿದ್ದುಬಿಡ್ತು ಅಂತ ಚೀರ್ಕೊಂಡ್ಬಿಡ್ತಾಳೆ ಚಾರು. ಹೌದಾ ಅಂತ ಹೇಳಿ ಕಣ್ಣಲ್ಲಿ ಧೂಳು ಹೋದ್ರೋಗಿ ಬಂದೆ, ಹಾಗೆ ಮುತ್ತನ್ನು ಕೊಟ್ಟು ಮುತ್ತಾಗಿ ಮಾತಾಡ್ತಿದ್ದಾಳೆ ಚಾರು. ಈ ಕಡೆ ನೋಡಿದ್ದೆ ಚಾರಿ ಫಿದ ಹಾಕ್ತಿದ್ದಾರೆ. ಆದರೆ ಇಲ್ಲಿ ಚಾರು ನಾಚ್ಕೊಂಡು ಹೋದರೆ ಚಾರಿ ತೋರಿಸ್ಕೊತಾನೆ ಇಲ್ಲ. ನಂತರ ಏನಿದು ಏನೂ ಕೂಡ ಆಗ್ತಾನೆ ಇಲ್ವಲ್ಲ ಅಂತ ಚಾರು ಅಂದ್ಕೊಂಡಿದ್ದೆ. ಜಗಳ ಮಾಡೋಕೆ ಬರ್ತಾಳೆ. ಈ ಕಡೆ ಜಗಳ ಮಾಡಬೇಕಾಗಿರೋದು ನಾನು, ಕೋಪ ಮಾಡ್ಕೋಬೇಕಾಗಿರೋದು ನಾನು, ಯಾಕಂದರೆ ಮುತ್ತು ಕೊಟ್ಟಿದ್ದು ನನಗೆ, ನಾನು ಕೋಪ ಮಾಡ್ಕೋಬೇಕು, ನೀವೇನ್ರಿ ಜೋರು ಮಾಡ್ತಿರೋದು ಅಂದಾಗ ಹೌದು ಜೋರು ಮಾಡಲೇಬೇಕಲ್ವ, ನಾನು ಅಂದ್ಕೊಂಡೆ ಏನೋ ಆಗುತ್ತೆ ಅದು ಇದು ಅಂತ, ಆದರೆ ನೀನೇನು ಮಾಡ್ತಿದ್ಯಾ ಬೋರು ಏನೂ ಕೂಡ ಯೂಸ್ ಇಲ್ಲ, ಅಳು ಬರ್ತದೆ ನನಗೆ ಅಂತ ಹೇಳ್ತಿದ್ದಾಳೆ. ಸ್ಪಾರ್ಕ್ ಕ್ರಿಯೇಟ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ, ನನಗೊಂದು ಮಗು ಆಗುತ್ತೆ, ಹಾಗೆ ಹೀಗೆ ಅಂತ ಏನೇನೋ ಪ್ಲ್ಯಾನ್ ಮಾಡಿ ಮುತ್ಕೊಟ್ಟೆ, ಆದರೆ ಏನಾದರೂ ಯೂಸ್ ಆಯಿತಾ ಅಂತ ಹೇಳಿದಾಗ ಮೊದಲು ಸಿನಿಮಾ ನೋಡೋದನ್ನು ಬಿಡಿ ಅಂತ ರಾಮಾಚಾರಿ ಹೇಳ್ತಿದ್ರೆ, ನಾನು ಸಿನಿಮಾ ನೋಡೋದಂತೂ ಬಿಡೋದಿಲ್ಲ, ನೀನು ಮೊದಲು ಸಿನಿಮಾ ನೋಡೋದನ್ನು ಕಲ್ತ್ಕೊ, ಅದರಲ್ಲೂ ರವಿಚಂದ್ರನ್ ಸರ್ ಮೂವಿ ನೋಡು, ತುಂಬ ಸಖತ್ತಾಗಿರುತ್ತೆ, ಪ್ರೇಮಲೋಕ ಮಲ್ಲ ಎಲ್ಲ ಮೂವೀಸು ಕೂಡ ಚಿನ್ನ ಅದು ಇದು ನೋಡು, ಡೌನ್ಲೋಡ್ ಮಾಡಿಕೊಂಡು ಪದೇ ಟೆಲಿಕಾಸ್ಟ್ ಮಾಡಿ ನೋಡು, ಆಗ ಲವ್ ಮಾಡ್ಬೋದು ಹೇಗೆ ಅಂತ ನಿಂಗೆ ಗೊತ್ತಾಗುತ್ತೆ ಅಂತ ಚಾರು ಕೌಂಟರ್ ಕೊಡ್ತಿದ್ದಾಳೆ. ಹಾಗಾದರೂ ನಿಮಗೆ ರೊಮ್ಯಾನ್ಸ್ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ ಅಂತ ಚಾರು ಪಾಠ ಹೇಳ್ತಿದ್ರೆ, ಈ ಕಡೆ ರಾಮಾಚಾರಿ ಹೋಗೋಕೆ ನೋಡ್ತಾರೆ. ಅಲ್ಲಿಂದ ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನು, ಇಂಥ ಗಂಡ ಸಿಕ್ಕಿದ್ದಾನೆ, ಏನಪ್ಪ ನನ್ನ ಹಣೆ ಬರ ನನ್ನ ಕರ್ಮ ಅಂತ ಅನ್ಕೋತಿದ್ದಾಳೆ ಚಾರು. ನಂತರ ಈ ಕಡೆ ಜೈಶಂಕರ್ ಕಾರಲ್ಲಿ ಮನೆಗೆ ಬಂದೇ ಬಿಡ್ತಾರೆ. ಈ ಕಡೆ ಮಾನ್ಯತೆ ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ. ಜೈಶಂಕರ್ ಬಂದಿದ್ದೆ, ಕಮಿಷನರ್ ಯಾಕೆ ಕರೆದಿದ್ರು ಹಾಗೆ ಹೀಗೆ ಅಂತ ಕೇಳ್ತಿದ್ರೆ, ಯಾಕೆ ಆಗಿಂದ ಕಮಿಷನರ್ ಕಾಲ್ ಮಾಡ್ದಾಗಿಂದ ಕೂಡ ಯಾಕೆ ಏನು ಅಂತ ಕೇಳ್ತಿದ್ಯಾ, ನಿನ್ನ ಹತ್ರ ಹೇಳುವ ನೆಸೆಸಿಟಿ ಏನಿದೆ, ಯಾವಾಗಲೂ ಕೂಡ ಗಾಬರಿ ಬೀಳ್ತಿದ್ಯಾ, ಆಗಿಂದ ನಾನು ನೋಡ್ತಾ ಇದ್ದೀನಿ, ಯಾವತ್ತೂ ಕೂಡ ಕ್ರೈಮ್ ಮಾಡ್ತವ್ರು ಮಾತ್ರ ಈ ರೀತಿ ಗಾಬರಿ ಬೀಳೋದು, ನೀನು ಏನಾದರೂ ಕ್ರೈಮ್ ಮಾಡಿದ್ಯಾ ಅಂತ ಪ್ರಶ್ನೆ ಮಾಡ್ತಿದ್ರೆ, ಇಲ್ಲಪ್ಪ ನಾನು ಯಾಕೆ ಕ್ರೈಮ್ ಮಾಡಲಿ, ನಾನು ಯಾಕೆ ಹೆದರ್ಕೋಬೇಕು ಅಂದಾಗ ನಾನು ಕೂಡ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ, ಕ್ರೈಮ್ ಮಾಡ್ತವ್ರು ಮಾತ್ರ ಈ ರೀತಿ ಹೆದರ್ಕೊಳ್ಳೋದು, ಜೊತೆಗೆ ನಿನ್ನ ಮೈಂಡ್ ಯಾವಾಗಲೂ ಕೂಡ ಏನಾದರೂ ಮಾಡಬೇಕು ಅಂತಾನೆ ಯೋಚನೆ ಮಾಡ್ತಿರುತ್ತೆ, ಅಂದಮೇಲೆ ನೀನು ಈ ರೀತಿ ಸುಮ್ಮನೆ ಇರ್ತೀಯ ಅಂದರೆ ಖಂಡಿತ ನಂಬೋಕೆ ಸಾಧ್ಯ ಇಲ್ಲ, ಏನೋ ಮಾಡಿದ್ಯಾ ಅಂತ ಅನ್ನಿಸ್ತದೆ, ಅದಕ್ಕೆ ಈ ರೀತಿ ಕಾತರ ಪಡ್ತಿದ್ಯಾ ಅಂತ ಕೇಳ್ತಿದ್ರೆ, ಏನಿಲ್ಲಪ್ಪ ಕ್ಯೂರಿಯಾಸಿಟಿ ಅಷ್ಟೇ ಅಂತ ಮಾನ್ಯತಾ ತಳ್ಳಿ ಹಾಕ್ತಿದ್ದಾರೆ. ಆದರೆ ಇಲ್ಲಿ ಜೈಶಂಕರ್ ಮಾತ್ರ ಯಾವುದೇ ಕಾರಣಕ್ಕೂ ಮಾನ್ಯತಾ ಮಾತನ್ನು ನಂಬೋಕೆ ರೆಡಿನೇ ಇಲ್ಲ. ಬಿಕಾಸ್ ನೀನು ಯಾವತ್ತೂ ಕೂಡ ಸುಮ್ಮನೆ ಕೂರೋಳಲ್ಲ, ನೀನು ಗೊತ್ತಿಲ್ಲದೆ ಏನಾದರೂ ಒಂದು ಕ್ರೈಮ್ ಮಾಡ್ತಾನೆ ಇರ್ತೀಯ ಅಂತ ಹೇಳ್ತಿದ್ದಾರೆ. ಆದರೆ ಮಾನ್ಯತಾ ಅವರಂತೂ ಇಲ್ಲ ಅಂತಾನೆ ಹೇಳ್ತಿದ್ರೆ ನಿನ್ನ ಮಾತನ್ನು ನಂಬೋ ಅಷ್ಟು ಮುಟ್ಟಾಳ ಅಲ್ಲ.
ನನಗೆ ತುಂಬ ಚೆನ್ನಾಗಿ ಗೊತ್ತದೆ. ನಾನು ನಿನಗೆ ಪೂರ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದೀನಿ. ಅದಕ್ಕೆ ಕಾರಣ ನನ್ನ ಹೆಂಡತಿರು ಚೆನ್ನಾಗಿರಬೇಕು, ಮಕ್ಕಳು ಚೆನ್ನಾಗಿರಬೇಕು ಅಂತ. ಅದನ್ನು ಬಿಟ್ಟು ನೀನೇನಾದರೂ ಮಾಡಿದ್ರೆ ಖಂಡಿತ ನಾನಂತೂ ಸುಮ್ಮನೆ ಬಿಡ್ತೀನಿ ಅನ್ಕೋಬೇಡ. ನನ್ನ ಜೀವನನಾದರೂ ಹಾಳಾಗಿ ಹೋಗಿದೆ, ಆದರೆ ನನ್ನ ಮಗಳ ಜೀವನಕ್ಕೆ ನಿನ್ನಿಂದ ತೊಂದರೆ ಆದರೆ ಖಂಡಿತ ನಾನು ಏನು ಮಾಡೋಕ್ಕೂ ಕೂಡ ಯೋಚನೆ ಮಾಡೋದಿಲ್ಲ. ನಿನ್ನನ್ನು ಫಿನಿಶ್ ಕೂಡ ಮಾಡ್ತೀನಿ, ನಿನ್ನನ್ನು ಮುಗಿಸೇ ಬಿಡ್ತೀನಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋಗ್ತಿದ್ದಾರೆ. ಇವನೇ ರೀತಿ ಮಾತಾಡ್ತಿದ್ದಾನೆ ಅಂದರೆ ಖಂಡಿತ ಏನೋ ಗೊತ್ತಾಗಿದೆ ಅಂತ ಅನಿಸುತ್ತೆ. ACP ದೇವ್ಗೆ ಕಾಲ್ ಮಾಡೋಣ ಅಂದರೆ ಅದೇನೋ ಮೀಟಿಂಗಲ್ಲಿದ್ದಾನೆ ಅಂತ ಹೇಳ್ತಿದ್ದಾನೆ ಅಂತ ಮಾನ್ಯತಾ ಶಾಕ್ ಆಗಿದ್ದಾರೆ. ಫೈನಲಿ ನಾನು ಬೇಕಿದ್ರೆ ನಿನ್ನ ಮುಗಿಸೋಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಹೇಳಿದ ಜೈ ಫೈನಲಿ ಇಲ್ಲಿ ಏನು ಮಾಡ್ತಾರೆ ಮಾನ್ಯತಾ ಈ ರೀತಿ ಮಾಡಿದ್ದಾರೆ ಅಂತ ಗೊತ್ತಾದರೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ಸಂಚಿಕೆ ವಿಡಿಯೋಗೋಸ್ಕರ ವೀಚ್ ಮಾಡಬೇಕಾಗತ್ತೆ. ನಂತರ ಈ ಕಡೆ ಚಾರು ಕಾಲು ಮಸಾಜ್ ಮಾಡ್ತಿದ್ದಾಳೆ. ವೈಶಾಖ್ ಅದು ಬೇಡ ಬೇಡ ಅಂದರೂ ಕೂಡ ಸುಮ್ಮನೆ ಬಿಡ್ತಾನೆ ಇಲ್ಲ. ನಂತರ ನೀನು ಗೊತ್ತಿಲ್ಲ ಅಕ್ಕ, ನಿನಗೆ ಮೆಹಂದಿ ಕೂಡ ಹಚ್ಬೇಕು ಅಂದ್ಕೊಂಡಿದ್ದೆ, ಆದರೆ ಶೀತ ಆಗುತ್ತೆ, ನೀನು ಟ್ಯಾಬ್ಲೆಟ್ಸ್ ತೊಗೊಳ್ಳಾಗಿಲ್ಲ, ಅದಕ್ಕೋಸ್ಕರ ನಮ್ಮ ಪಾಪು ನಿದ್ರೆ ಮಾಡಬೇಕಲ್ವ, ಚೆನ್ನಾಗಿ ಎಚ್ಚರಾಗಿರ್ಬೇಕಾ ಹಾಗೆ ಅಂತ ಚಾರು ಹೇಳ್ತಿದ್ರೆ ಅಷ್ಟರಲ್ಲಿ ಅತ್ತೆ ಬಂದು ನಮ್ಮ ಚಾರು ಬಿಟ್ಟರೆ ಪ್ರೆಗ್ನೆಂಟಾ ಹೇಗೆ ನೋಡ್ಕೋಬೇಕು ಅಂತ ಬುಕ್ಕೆ ಬರೆದ್ಬಿಡ್ತಾಳೆ ಅಂದಾಗ ಹೌದೌದು ಇವಳು ಮೊಬೈಲ್ ವಿಕಿಪೀಡಿಯಾ ಆಗಿಬಿಡಿದಾಳೆ ಅಂತ ಹೇಳ್ತಿದ್ದಾರೆ ವೈಶಾಖ. ನಂತರ ತೊಗೊಮ್ಮ ಹಾಲು ಕುಡಿ ಅಂದಾಗ ಬೇಡ ಅತ್ತೆ, ಆಲ್ರೆಡಿ ಹೊಟ್ಟೆ ಲೋಡ್ ಆಗಿಬಿಡಿದೆ ಅಂದಾಗ ಇದನ್ನು ಕುಡಿಲೇಬೇಕು, ಬಾದಾಮಿ ಎಲ್ಲ ಬೆಳೆಸಿರೋದು, ಮಗು ಹುಟ್ಟೋ ಮಗು ನಿಂತರೇನೆ ಬೆಳ್ಳಗೊಡ್ಬಾರ್ದ ಅಂತ ಹೇಳ್ತಿದ್ದಾರೆ. ಹೌದಾ, ಹಾಗಿದ್ರೆ ಕುಡಿಯೋಕೆ ಸಕ್ಕತ್ತಾಗಿರಬೇಕು ನಮ್ಮ ಪಾಪು ಹಾಗೆ ಹೀಗೆ ಅಂತ ಚಾರು ಹೇಳ್ತಿದ್ದಾಳೆ. ಜೊತೆಗೆ ಊರೂರ್ಗಿತ್ತೀರಂದರೆ ಇರಿಗೇ ಇರಬೇಕು, ಎಲ್ಲರೂ ಕೂಡ ಜಗಳ ಮಾಡ್ಕೋತಾರೆ. ನಮ್ಮ ಸೊಸೆ ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ. ದಯವಿಟ್ಟು ಯಾವತ್ತೂ ಕೂಡ ನಿಮ್ಮ ಜಗಳ ಬಿಡಿಸೋ ಕೆಲಸನ ನನಗೆ ಕೊಡಬೇಡಿ ಅಂತ ಜಾನಕಿ ಅವರು ಹೇಳ್ತಿದ್ರೆ. ಅಯ್ಯೋ ಅತ್ತಮ್ಮ, ನೀವೇನು ಯೋಚನೆ ಮಾಡಿಬಿಡಿ, ಅಕ್ಕ ಜಗಳ ಮಾಡ್ಕೊಂಡು ಬಂದರೂ ನಾನೇ ಜಗಳ ಮಾಡುವುದಿಲ್ಲ ಅಂತ ಹೇಳ್ತಿದ್ದಾಳೆ ಚಾರು. ಅಕ್ಕ ಪಕ್ಕದಲ್ಲೇ ಇರ್ತೀನಿ, ಏನೇ ಇದ್ರೂ ಕೂಡ ಕರೆದು ಕೇಳು ಅಂತ ಹೇಳಿ ಹೊರಟ್ರೆ ಈ ಕಡೆ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತ ವೈಶಾಖ ಮನಸ್ಸು ಖುಷಿ ಪಡ್ತದೆ. ನಂತರ ಈ ಕಡೆ ಕೃಷ್ಣವ್ರ ಹತ್ರ ಬಂದಿದ್ದೆ ಅವರ ಶಿಷ್ಯ, ಅಣ್ಣ ಯಾಕೆ ಯೋಚನೆ ಮಾಡ್ತಿದ್ಯಾ, ನಿಮ್ಮ ಅಣ್ಣ ಅದಕ್ಕೆ ನಿನ್ನ ಮಾತನ್ನು ನಂಬ್ತಾರೆ ಅಂತ ಹೇಳಿದ್ರಲ್ವ, ಮತ್ತು ಇದಕ್ಕೆಲ್ಲ ಹಿಂದೆ ಇರೋದು ACP ದೇವ್ ಮಾನ್ಯತಾ ಹಾಗೆ ವೈಶಾಖ ಅಂತ ಹೇಳಿಬಿಡು ಅಂತ ಹೇಳ್ತಿದ್ರೆ ಹೇಳೋಣ ಅಂತಾನೆ ಹೋದೆ. ಆದರೆ ಏನು ಮಾಡೋದು ಹೇಳೋಕ್ಕೆ ಸಾಧ್ಯವೇ ಆಗಲಿಲ್ಲ. ಯಾಕಂದರೆ ನನ್ನ ಅದಕ್ಕೆ ತಲೆ ಸುತ್ತಿ ಬಿದ್ದು ಹೋದರು, ಅವರು ಪ್ರೆಗ್ನೆಂಟ್ ಆಗಿದ್ದಾರೆ, ಇಡೀ ಮನೆ ಖುಷಿ ಆಗಿದೆ. ಅದ್ರ ಮಧ್ಯೆ ನಾನು ಹೇಗೆ ವಿಷಯ ಹೇಳಲಿ ಅಂತ ಯೋಚನೆ ಮಾಡ್ತಿದ್ದಾರೆ ಕೃಷ್ಣ. ನನ್ನ ಮನೇಲಿ ಖುಷಿ ನೆಲೆಸೆ ತುಂಬ ದಿನ ಆಗಿತ್ತು. ಒಂದು ಖುಷಿ ವಿಷಯನೂ ಕೂಡ ನನ್ನ ಮನೇಲಿ ಇರಲಿಲ್ಲ. ಅಪ್ಪಂಗೆ ಪೆಟ್ಟಾದಾಗಿಂದ ಮನೇಲಿ ನೆಮ್ಮದಿನ ಇರಲಿಲ್ಲ. ಆದರೆ ಇದೊಂದು ಖುಷಿ ವಿಷಯದಲ್ಲಿ ಎಲ್ಲರೂ ಕೂಡ ಖುಷಿ ಪಡ್ತಿದ್ದಾರೆ. ಆ ಖುಷಿನ ಹೇಗೆ ಚಿವ್ಟಾಕ್ಲಿ ಅಂತ ಹೇಳ್ತಿದ್ದಾರೆ. ಹಾಗಂತ ನೀವು ನಂಬ್ತಿದ್ದೀರಲ್ಲ, ಅದು ನಿಜವಾಗ್ಲೂ ವೈಶಾಖನ ನಂಬೋದಾ? ಅವಳು ಎಂಥ ಪಿತೂರಿ ಮಾಡಿದ್ಲು, ಅದೆಲ್ಲ ಗೊತ್ತಿತ್ತು ಬಾಸು, ನೀವು ನಂಬ್ತಿದ್ದೀರಾ ಅಂತ ಫ್ರೆಂಡ್ ಕೇಳ್ತಿದ್ರೆ. ಇಲ್ಲ, ನಾನು ಕೂಡ ಹಾಗೆ ಅಂದ್ಕೊಂಡೆ, ಸುಮ್ಮನೆ ನಂಬಲಿಲ್ಲ, ಆದರೆ ಬಂದು ಹೇಳಿದ್ದು ಡಾಕ್ಟರ್ ಅಂತ ಹೇಳಿದಾಗ ಅದನ್ನು ಕೂಡ ನಾಟಕ ಆಗಿರ್ಬೋದಲ್ವಾ ಅಂದಾಗ ನಾನು ಕೂಡ ಪರೀಕ್ಷೆ ಮಾಡಿದೆ, ನನಗೆ ಯಾಕೋ ಬದಲಾಗಿದ್ದಾರೆ ಅಂತ ಅನ್ನಿಸ್ತದೆ ಅಂತ ಕೃಷ್ಣ ಹೇಳ್ತಾರೆ. ಆದರೂ ಕೂಡ ನಿಜವೇ 3 ತಿಂಗಳಾದಮೇಲೆ ಹೊಟ್ಟೆ ಮುಂದೆ ಬರಲೇಬೇಕು, ಗೊತ್ತಾಗಲೇಬೇಕು ಅಂದಾಗ ಯಾವುದೇ ಪರೀಕ್ಷೆ ಮಾಡಿದೆ ಅಂತೂ ಖಂಡಿತ ಸುಮ್ಮನಿರೋದಿಲ್ಲ. ಪರೀಕ್ಷೆ ಮಾಡ್ತೀನಿ, ಅದರಲ್ಲಿ ಪಾಸ್ ಆದರೆ ಸರಿ, ಇಲ್ಲ ಅಂದರೆ ಖಂಡಿತ ಅವ್ರಿಗೆ ಗ್ರಾಚಾರ ಕಾದಿದೆ. ಪರೀಕ್ಷೆದಲ್ಲಿ ಪಾಸ್ ಆದರೆ ಮಾತ್ರ ಅವ್ರಿಗೆ ಬಿಡುಗಡೆ ಅಂತ ಕೃಷ್ಣ ಹೇಳ್ತಿದ್ದಾರೆ. ಪಕ್ಕ ಪ್ಲಾನ್ ಮಾಡ್ಕೋತಿದ್ದಾರೆ. ಜೊತೆಗೆ ACP ಮಾನ್ಯತಾನಂತೂ ಬಿಡೋ ಮಾತೇ ಇಲ್ಲ, ಯಾವತ್ತೂ ಕೂಡ ನಮ್ಮ ಜೀವನಕ್ಕೆ ಬರಬಾರ್ದು, ಆ ರೀತಿ ಮಾಡ್ತೀನಿ, ನನಗೆ ಯಾವಾಗಾದ್ರೂ ಗೋಲ್ಡನ್ ಬೇಕಾಗುತ್ತೆ, ರೆಡಿ ಮಾಡ್ಕೋ ಅಂತ ಕೃಷ್ಣ ಹೇಳ್ತಾರೆ. ನಂತರ ಈ ಕಡೆ ಚಾರು ಸ್ನಾನ ಮಾಡ್ತಿದ್ರೆ ಅಲ್ಲಿಗೆ ಬಂದು ಇಬ್ಬರು ಕೂಡ ಒಟ್ಟಿಗೆ ಸ್ನಾನ ಮಾಡೋಣ, ನೀರನ್ನು ಉಳಿಸೋಣ, ಪರಿಸರಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ರೆ. ನಿಮ್ಮದು ಪರಿಸರಕ್ಕೆ ಹೆಲ್ಪ್ ಆಗೋದಲ್ಲ, ಪರಂಪರೆನ ಬೆಳೆಸೋದು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು, ಮೊದಲು ಇಲ್ಲಿಂದ ಹೊರಡಿ ಅಂತ ಬಾಗಿಲು ಹಾಕೊಂಡ್ಬಿಡ್ತಾರೆ ಹೊರಗಡೆ ತಳ್ಳಿ ಚಾರುನ. ಈ ಕಡೆ ನನಗೆ ಗೊತ್ತಿಲ್ವಾ ಹೇಗೆ ಒಳಗಡೆ ಬರಬೇಕು ಅಂತ. ಈ ಚಾರುಗೆ ಎಷ್ಟು ಜನ ಮಿಮಿಕ್ರಿ ಮಾಡೋಕ್ಕೆ ಬರಲ್ಲ ಅಂತ ಹೇಳಿ ಮಿಮಿಕ್ರಿ ಮಾಡೋದ್ರ ಮುಖಾಂತರ ರಾಮಾಚಾರಿ ಡೋರ್ನ ಓಪನ್ ಮಾಡಿಸೋಕೆ ಮುಂದಾಗ್ತಿದ್ದಾಳೆ ಈ ಚಾರು. ಹಾಗಿದ್ರೆ ಮುಂದೆ ಏನಾಗುತ್ತೆ? ಈ ಕಡೆ ವೈಶಾಖ ನಿಜನ ಸುಳ್ಳ ಬದಲಾಗಿರೋದು, ಕೃಷ್ಣನ ಎಕ್ಸಾಮಲ್ಲಿ ಪಾಸ್ ಆಗ್ತಾಳ, ಫೇಲ್ ಆಗ್ತಾಳ, ಏನಾಗುತ್ತೆ? ಆ ಕಡೆ ಜೈಶಂಕರ್ ವಿಷಯ ಗೊತ್ತಾದರೆ ಮಾನ್ಯತಾ ಕತೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ.